ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, ಎಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಂದೇ ಹೇಳ್ಬೋದು. ಏನು ಅಂತಂದರೆ, ಯಾರ್ಯಾರೆಲ್ಲ ಪಿ ಜಿ ಮಾಡಿರಲ್ಲ, MA MSc MCom ಮಾಡಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಮತ್ತೊಂದು KSET ಪ್ರಾಧಿಕಾರ ನಮ್ಮ ಒಂದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು KEA ಮೂಲಕ ಮತ್ತೊಂದು KSET ನೋಟಿಫಿಕೇಷನ್ ಆಗಿರುತ್ತೆ ಅಂತಂದೇ ಹೇಳಬಹುದು. 2021 ನಂತರ 2023ರಲ್ಲಿ ಆಗಿತ್ತು. ಸೊ ಜನವರಿಯಲ್ಲಿ ಎಕ್ಸಾಮ್ ಕೂಡ ಬರೆದಿದ್ವಿ. ಮತ್ತೆ ನೋಡಿ, ಅದೇ ಏನಪ್ಪ ಅಂತಂದರೆ ಈಗ ಇವತ್ತಷ್ಟೇ ಏನಂತಂದರೆ ನೋಟಿಫಿಕೇಷನ್ ಆಗಿರುತ್ತೆ ಅಂತಂದೇ ಹೇಳ್ಬೋದು. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ದಿನಾಂಕ 13/7/2024 ಇವತ್ತಷ್ಟೇ ಏನಂತಂದರೆ ನೋಟಿಫಿಕೇಷನ್ ಆಗಿದ್ದು ಅಂತಂದೇ ಹೇಳಬಹುದು. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ KSET 2024 ಅಂತಂದೇ ಹೇಳ್ತಾ ಹಂಗಂದ್ರೆ ಇಲ್ಲಿ ನೋಡಿ ಏನಂತಂದರೆ ಯಾವಾಗ ಅರ್ಜಿ ಸಲ್ಲಿಸಲಿಕ್ಕೆ ಆರಂಭ ಆಗುತ್ತೆ, ಯಾವಾಗಿದೆ, ಏನು ಎಂಬ ಒಂದು ಮಾಹಿತಿಯನ್ನು ಈ ಮೂಲಕನೇ ಕೊಟ್ಟಿರ್ತಾರೆ ಅಂತಂದು ಹೇಳಬಹುದು. ಈಗಷ್ಟೇ ಏನಪ್ಪ ಅಂದರೆ KSET ವೆರಿಫಿಕೇಷನ್ ನಡೆದಿರುತ್ತೆ. KSET 2023ರಲ್ಲಿ ಕಾಲ್ ಆದಂತಹ ಎಲ್ಲ ಎಕ್ಸಾಮ್ಸ್ಗಳನ್ನು ನಾವೆಲ್ಲ ಬರೆದಿದ್ವಿ, ನಾವೆಲ್ಲ ಕ್ವಾಲಿಫೈಡ್ ಕೂಡ ಆಗಿದ್ವಿ. ಅವರ ಒಂದು ಏನಪ್ಪ ಅಂತಂದರೆ ಈಗ ಜಸ್ಟ್ ವೆರಿಫಿಕೇಷನ್ಸ್ ನಡೆದಿರುತ್ತೆ. ವೆರಿಫಿಕೇಷನ್ ನಡೆದ್ಬಿಟ್ಟು ಇದು ಕ್ಲೋಸ್ ಆಗುತ್ತೆ. ನಂತರದಲ್ಲಿ ಮತ್ತೊಂದು ಹೊಸ ನೋಟಿಫಿಕೇಷನ್ನೊಂದಿಗೆ ಇವತ್ತು KSET ಕಾಲ್ ಆಗಿರುತ್ತೆ ಅಂತಂದೇ ಹೇಳಬಹುದು. ಯಾರ್ಯಾರೆಲ್ಲ MA ಫಸ್ಟ್, ಸೆಕೆಂಡ್, ಥರ್ಡ್ ಏನಿದಿರಲ್ಲ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಓಕೆ, ಇದೇನಂತಂದರೆ ತುಂಬ ಒಂದು ಗುಡ್ ನ್ಯೂಸ್ ಅಂತಂದೇ ಹೇಳ್ಬೋದು. ಯಾಕಂದರೆ ಇಷ್ಟು ಬೇಗ ಕಾಲ್ ಮಾಡೋದಿಲ್ಲ ಅವರು. ಆದರೆ ನೋಡಿ, ಒಂದು ವರ್ಷದಲ್ಲಿ 2 ಸಾರಿ ಅಂತಂದೇ ಹೇಳಬಹುದು. ಯಾಕಂದರೆ ಜನವರಿಯಲ್ಲಿ ಒಂದು ಸರಿ ನಾವು ಈಗ ಆಲ್ರೆಡಿ ಎಕ್ಸಾಮ್ ಬರೆದಿದ್ದೀವಿ, ಒಂದು 5-6 ತಿಂಗಳಾಗಿಲ್ಲ, ಮತ್ತೆ ಈಗ ಕಾಲ್ ಆಗಿದೆ ಅಂತಂದು ಹೇಳಬಹುದು. ಓಕೆ, ನೋಡಿ ಹಂಗಂದ್ರೆ ಅಧಿಸೂಚನೆಯನ್ನು ಹೊರಡಿಸಲಾದಂತಹ ದಿನಾಂಕ ಅಂತಂದರೆ ಇವತ್ತಿನ ಒಂದು ದಿನಾಂಕವನ್ನು ಗಮನಿಸಬಹುದು ನೀವು, 13/7/2024. ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭವಾಗುವಂಥ ದಿನಾಂಕ 22/7ರಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕವನ್ನು ಗಮನಿಸಿದಾಗ 22 ಆಗಸ್ಟ್ 2024. ಇನ್ನು ಅರ್ಜಿ ಶುಲ್ಕವನ್ನು ಪಾವತಿಸಲಿಕ್ಕೆ ಮತ್ತೆ 4 ಡೇಸ್ ಏನೈತೆ ಎಕ್ಸ್ಟೆಂಡ್ ಇರುತ್ತೆ, 26/8/2024 ಇರುತ್ತೆ. ಇನ್ನು ಹಂಗಾರೆ KSET 2024 ಪರೀಕ್ಷೆ ಯಾವಾಗ ಅಂತಂದು ಗಮನಿಸಿದಾಗ 24/11 ಇಟ್ ಮೀನ್ಸ್ ನವೆಂಬರ್ 24ನೇ ತಾರೀಕಿಗೆ KSET 2024 ಒಂದು ಪರೀಕ್ಷೆ ಇರುತ್ತೆ ಅಂತಂದೇ ಇಲ್ಲಿ ಹೇಳಬಹುದು. ಓಕೆ, ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯಕರ ಪ್ರಾಧ್ಯಾಪಕರ ಒಂದು ಅರ್ಹತಾ ಪರೀಕ್ಷೆ 2024 KSET 2024ನ 24ನೇ ನವೆಂಬರ್ 2024 ಭಾನುವಾರದಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಲು ಆಯೋಜಿಸಲಾಗಿದ್ದ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. KSET 2024 ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿ ಈ ಒಂದು ಕೆಳಗಿನಂತಿರುತ್ತೆ ಅಂತಂದಿದೆ. ಇಟ್ ಮೀನ್ಸ್ ತಾತ್ಕಾಲಿಕ ವೇಳಾಪಟ್ಟಿ ಅಂದರೆ ಪರೀಕ್ಷೆಗೆ ಮಾತ್ರ. ಇನ್ನು ಉಳಿದಂತೆ ಏನಪ್ಪ ಅಂದರೆ ಆನ್ಲೈನ್ ಒಂದು ಅರ್ಜಿ ಸಲ್ಲಿಸೋದಾಗಿರ್ಬಹುದು, ಕೊನೆಯ ದಿನಾಂಕ ಆಗಿರ್ಬೋದು, ಚಲನ್ ತುಂಬಲಿಕ್ಕೆ ಇರ್ತಕ್ಕಂಥ ದಿನಾಂಕ ಆಗ್ಬೋದು, ಅದು ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಬಟ್ ಪರೀಕ್ಷಾ ದಿನಾಂಕ ಏನಾದರೂ ಎಮರ್ಜೆನ್ಸಿ ಬಂದಾಗ ಸ್ವಲ್ಪ ಚೇಂಜಸ್ ಆಗ್ಬೋದು. ಇಲ್ಲ ಅಂತಂದರೆ ನವೆಂಬರ್ 24ಕ್ಕೆ ಪರೀಕ್ಷೆಗಳು ನಡೀತಾವೆ ಅಂತಂದು ಹೇಳಬಹುದು. ಓಕೆ, ಈ ಮೂಲಕ ಅಭ್ಯರ್ಥಿಗಳು KSET 2024ಕ್ಕೆ ಏನು ಮಾಡಬಹುದು, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ಇತರ ನಮೂನೆಯನ್ನು ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ. KEA ವೆಬ್ಸೈಟ್ನನ್ನು ಪ್ರವೇಶಿಸಿ ಅಲ್ಲೇನಪ್ಪ ಅಂದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂತಂದು ಹೇಳಬಹುದು. ಇನ್ನು ಈ ಒಂದು KSET 2024 ಪರೀಕ್ಷೆ 41 ವಿಷಯಗಳಲ್ಲಿ ನಡೆಸಲಾಗ್ತಾ ಇದೆ ಅಂತಂದೆಂಬ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಓಕೆ, ಪರೀಕ್ಷಾ ಕೇಂದ್ರಗಳ ವಿವರಗಳನ್ನು ಪುಟ ಸಂಖ್ಯೆ 7ರಲ್ಲಿ ಮತ್ತು 8ರಲ್ಲಿ ನೀವು ಗಮನಿಸಬಹುದು. ಎಲ್ಲೆಲ್ಲ ಏನಂದರೆ ನಮಗೇನಪ್ಪ ಅಂದರೆ ಸೆಂಟರ್ಸ್ಗಳನ್ನು ಕೊಡ್ತಾರಾ ಎಂಬ ಒಂದು ಮಾಹಿತಿಯನ್ನು ಪುಟ ಸಂಖ್ಯೆ 7ರಲ್ಲಿ ಕೊಟ್ಟಿದ್ದಾರಂತೆ. ಇನ್ನು ಈ ಒಂದು ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಂತಹ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ, ಪ್ರಥಮ ದರ್ಜೆ ಪದವಿ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆ, ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿಗಳಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಿಸಿಕೊಳ್ಳಲು ಅರ್ಹರಾಗಿರ್ತಾರ ಅಂತ ಹೇಳಬಹುದು. ಹಾಗೂ ಆಯಾ ಸಂಸ್ಥೆಗಳ ನಿಯಮ ಮತ್ತು ಕಾಯ್ದೆಗಳಿಗೆ ಒಳಪಟ್ಟಿರ್ತವು. ಇನ್ನು ವಿಕಲಚೇತನ, PWD, ತೃತೀಯ ಲಿಂಗ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗದ ಪ್ರವರ್ಗ 1, ಪ್ರವರ್ಗ 2A, 2B ಮತ್ತು 3A ಮತ್ತು 3B ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದವರ ಒಂದು ಪಟ್ಟಿಯಲ್ಲಿರುವಂತೆ ಈ ಒಂದು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಯಾರಪ್ಪ ಈ ಒಂದು ಪರೀಕ್ಷೆಯನ್ನು ಬರಲಿಕ್ಕೆ ಅರ್ಹರಾಗಿರ್ತಾರೆ ಅಂತಂದ್ರೆ UGC ಇಂದ ಮಾನ್ಯತೆ ಪಡೆದಿರುವಂತಹ ಸ್ನಾತಕೋತ್ತರ ಪದವಿಯನ್ನು ಕಲಿತಕ್ಕಂಥ ಎಲ್ಲ ಅಭ್ಯರ್ಥಿಗಳು 55% ಅಂಕಗಳನ್ನು ತೊಗೊಂಡಿರಬೇಕು. ಅಂಥವರೆಲ್ಲ ಏನಪ್ಪ ಅಂತಂದರೆ ಇಲ್ಲಿ ಏನಂದರೆ ಎಲಿಜಿಬಲ್ ಆಗಿರ್ತಾರ ಅಂತ ಹೇಳಬಹುದು. ಓಕೆ, ಇನ್ನು ನೆಕ್ಸ್ಟ್ ಸ್ನಾತಕೋತ್ತರ. ಇಲ್ಲಿ ನೋಡಿ ಒಂದು ಇಂಪಾರ್ಟೆಂಟ್ ಆದಂಥ ಪಾಯಿಂಟನ್ನು ಕೊಡ್ತಾ ಹೋಗ್ತಾರೆ. ಸ್ನಾತಕೋತ್ತರ ಪದವಿಯನ್ನು ಪಡೆದವರು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ಮತ್ತು ದ್ವಿತೀಯ ಸ್ನಾತಕೋತ್ತರ ಪದವಿ ಅಭ್ಯರ್ಥಿಗಳು ಕೂಡ KSET ಪರೀಕ್ಷೆಯನ್ನು ನಾವು ಫಸ್ಟ್ ಸೆಮ್ ಅದೇವ್ರಿ, ಇವಾಗ ಜಸ್ಟ್ ಸೆಕೆಂಡ್ ಸೆಮ್ ಇದೇವ್ರಿ, ನಾವು ಹಾಕಕ್ಕೆ ಬರುತ್ತಾ ಅಂತ ಕೇಳ್ತಿರ್ತೀರ. ಸೊ ಎಲ್ಲರೂ ಕೂಡ ನೀವು ಏನು ಮಾಡ್ಬೋದು, ಅಪ್ಲೈ ಮಾಡಲಿಕ್ಕೆ ನಿಮಗೂ ಕೂಡ ಅವಕಾಶ ಇರುತ್ತೆ ನೋಡಿ. ಓಕೆ, ಇದಿಷ್ಟು ಮಾಹಿತಿ ಅಂತಂದೇ ಹೇಳಬಹುದು.
ಬಟ್ ಏನಪ್ಪ ಅಂತಂದರೆ ಈ ನೋಟಿಫಿಕೇಷನ್ ಆದ 2 ವರ್ಷಗಳ ಒಳಗಾಗಿ ನಿಮ್ಮ ಒಂದು ಡಿಗ್ರಿ, ನಿಮ್ಮ ಒಂದು MA ಏನಿದೆ ಅಲ್ಲ ಅದು ಕಂಪ್ಲೀಟ್ ಆಗಬೇಕು. ಈ ಒಂದು ಅಂಶವನ್ನು ಗಮನಿಸ್ಕೊಳ್ಳಿ. KSET ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ 2 ವರ್ಷದ ಒಳಗಾಗಿ ನಾವೇನು ಮಾಡಬೇಕು, ನಮ್ಮ ಒಂದು MAವನ್ನು ಕಂಪ್ಲೀಟ್ ಮಾಡಿಕೊಂಡು ಮಾರ್ಕ್ಸ್ ಕಾರ್ಡ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಓಕೆ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದು ಹೇಳ್ಬೋದು. ಸೊ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ ಜಸ್ಟ್ ಅಡ್ಮಿಷನ್ ಮಾಡಿಸಿದ್ರು ಕೂಡ ನೀವೇನಂದರೆ KSET ಬರಲಿಕ್ಕೆ ಅರ್ಹರಾಗಿರ್ತೀರಾ. ಓಕೆ, ಇನ್ನು ಸ್ನಾತಕೋತ್ತರದಲ್ಲಿ ಅಧ್ಯಯನ ಮಾಡಿದಂತೆ KSET ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಪ್ರಸ್ತುತ KSET ಪ್ರಕಟಣೆಯಲ್ಲಿ ಇಲ್ಲದಿರುವ ವಿಷಯಗಳಿಗೆ ಅಭ್ಯರ್ಥಿಗಳು ವರ್ಷದಲ್ಲಿ 2 ಬಾರಿ ನಡೆಸುವಂಥ UGC ಮತ್ತು NETಗಳನ್ನು ಬರೀಬಹುದು. ಇಲ್ಲಿ ನೋಡಿ, ಯಾರಾದರೂ ಕೂಡ ಇಲ್ಲಿ KSETನಲ್ಲಿ ಒಂದು ಅವಕಾಶ ಇಲ್ಲಪ್ಪ ನಮಗಂತಂದ್ರೆ ನೀವೇನು ಮಾಡ್ಬೋದು, NET ಅಂದರೆ ನೆಟ್ ಪರೀಕ್ಷೆಯನ್ನು ಬರೆದುಕೊಂಡು ಅಲ್ಲಿ ನೀವು ಅರ್ಹತೆಯನ್ನು ಪಡ್ಕೋಬೋದು ಎಂಬ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ದೆನ್ ಇಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತಂದ್ರೆ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. 1991 ಸೆಪ್ಟೆಂಬರ್ 19ರ ಒಳಗೆ ಸ್ನಾತಕೋತ್ತರ ಪರೀಕ್ಷೆಯನ್ನು ಪೂರ್ಣಗೊಳಿಸಿ ಫಲಿತಾಂಶ ಘೋಷಣೆಯ ದಿನಾಂಕವನ್ನು ಲೆಕ್ಕಿಸದೆ ಹಾಗೂ PhD ಪದವಿ ಪಡೆದವರು KSET ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಒಟ್ಟು ಅಂಕಗಳಲ್ಲಿ 5% ವಿನಾಯಿತಿ ಇರುತ್ತದೆ. 55ರ ಬದಲಾಗಿ 50 ತೊಗೊಂಡಿದ್ರು ಕೂಡ ಅವ್ರಿಗೆ ಈಗಾಗಲೇ PhD ಏನಾರು ಮಾಡ್ತಿದ್ರೆ ಅವ್ರಿಗೆ 5% ಏನಿದೆ ವಿನಾಯಿತಿ ಇದೆ ಅಂತಂದೇ ಹೇಳಬಹುದು. ಇದಿಷ್ಟು ನಿಯಮಗಳು ಎಲ್ಲ ಏನಪ್ಪ ಅಂತಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನಲ್ಲಿ ನಾನು ಶೇರ್ ಮಾಡಿರ್ತೀನಿ. ಅಲ್ಲಿ ನೀವೇನು ಮಾಡಬಹುದು, ಡೌನ್ಲೋಡ್ ಮಾಡಿಕೊಂಡು ವಿವರವಾಗಿ ಓದ್ಕೊಂಡು ಅಪ್ಲಿಕೇಶನನ್ನು ಸಲ್ಲಿಸಬಹುದು. ಇನ್ನು ಫೀಸ್ ಬಂದುಬಿಟ್ಟು 1000 ರೂಪೀಸ್ ಇದೆ ನೋಡಿ. ಸಾಮಾನ್ಯ ವರ್ಗ ಜನರಲ್, ಪ್ರವರ್ಗ 2A ಅಂದರೆ 2A, 2B, 3A, 3B ಹಾಗೂ ಇನ್ನಿತರ ಎಲ್ಲ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಇರುತ್ತೆ. ಕೆಟಗರಿ 1 SC, ST, PWD ಮತ್ತು ತೃತೀಯ ಲಿಂಗಿಗಳಿಗೆ ಎಷ್ಟಿರುತ್ತೆ, 700 ರೂಪೀಸ್, 700 ರೂಪಾಯಿಗಳು ಇರ್ತದೆ ಅಂತಂದು ಇಲ್ಲಿ ಹೇಳಬಹುದು. ಓಕೆ, ಇನ್ನು ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಏನೇನು ವಿಷಯಗಳನ್ನ ಒಳಗೊಂಡಿರುತ್ತೆ ಅಂತ ಗಮನಿಸಿದಾಗ 50 ಅಂಕಗಳ ಒಂದು ಕಡ್ಡಾಯ, 50 ಪ್ರಶ್ನೆಗಳು, 100 ಅಂಕಗಳು ಒಂದು ಕಡ್ಡಾಯ ಪೇಪರ್ ಇರುತ್ತೆ ಎಲ್ಲರಿಗೂ ಕೂಡ. ಅದು ಬಂದುಬಿಟ್ಟು ಏನಪ್ಪ GK ಅಂತ ಕರಿತೇವೆ ನಾವು. ಆಮೇಲೆ 200 ಅಂಕಗಳು, 100 ಪ್ರಶ್ನೆಗಳು. ಇದೇನಿರುತ್ತೆ, ನಮ್ಮ ಒಂದು ಮೆಥಡ್ ಯಾವುದಿರುತ್ತಲ್ಲ, ನಮ್ಮ ಒಂದು MAದಲ್ಲಿ ತೆಗೆದುಕೊಳ್ಳುವಂಥ ವಿಷಯ ಯಾವುದಿರುತ್ತಲ್ಲ ಅದಕ್ಕೆ ಅನುಸಾರವಾಗಿ ಪತ್ರಿಕೆ ಇರುತ್ತೆ ಅಂತಂದು ಹೇಳ್ಬೋದು. ಪತ್ರಿಕೆ 2. ಇನ್ನು ಪತ್ರಿಕೆ 1 ಏನಿರುತ್ತೆ GK, ಅದೆಲ್ಲರಿಗೂ ಕೂಡ ಕಾಮನ್ ಆದಂಥ ಪತ್ರಿಕೆ ಅಂತ ಹೇಳ್ಬಹುದು. ಓಕೆ, ಇದಿಷ್ಟು ಮಾಹಿತಿ. ಇನ್ನು OMR ಇರುತ್ತೆ. ಇಲ್ಲಿ ನೋಡಿ ಏನಪ್ಪ ಅಂತಂದ್ರೆ ಮತ್ತಿಲ್ಲಿ ಪ್ರಶ್ನೆ ಪತ್ರಿಕೆ ಆವೃತ್ತಿಗಳು ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮ್ ಎಲ್ಲವೂ ಕೂಡ ಇರ್ತವೆ. ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕಲ್ಲ ಆ ಭಾಷೆಯಲ್ಲಿ ನೀವು ಪತ್ರಿಕೆಯನ್ನು ಚೂಸ್ ಮಾಡ್ಕೊಂಡು ಬರೀಬಹುದು. ಇನ್ನು ಪರೀಕ್ಷಾ ಕೇಂದ್ರಗಳನ್ನು ಗಮನಿಸಿದಾಗ ಬೆಂಗಳೂರು ಇದೆ. ಓಕೆ, ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಬೀದರ್, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ವಿಜಯಪುರ ಇವಿಷ್ಟು ಏನಪ್ಪ ಅಂತಂದರೆ ಇಲ್ಲಿ ಇರ್ತಕ್ಕಂಥ ಪ್ರಮುಖ ಪರೀಕ್ಷಾ ಕೇಂದ್ರಗಳು ಅಂತ ಹೇಳಬಹುದು. ಇನ್ನು ವಿಷಯಗಳನ್ನು ಗಮನಿಸಿದಾಗ ಇವರು ಕೊಟ್ಟಂತಹ ಪ್ರಮುಖ ವಿಷಯಗಳು ಯಾವ ಅಂತ ಗಮನಿಸಿದಾಗ ವಾಣಿಜ್ಯ ಶಾಸ್ತ್ರ ಆಗಿರಬಹುದು, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲೀಷು, ರಾಜ್ಯಶಾಸ್ತ್ರ, ಇತಿಹಾಸ. ಓಕೆ, ವಿಷಯಗಳ ಕೋಡ್ ಇರ್ತಾವೆ. ಇದೇ ರೀತಿಯಾಗಿ 42 ವಿಷಯಗಳನ್ನ ಇಲ್ಲಿ ಕೊಟ್ಟಿರ್ತಾರೆ, 41 ವಿಷಯಗಳನ್ನ ಇಲ್ಲಿ ಕೊಟ್ಟಿರ್ತಾರೆ ಅಂತ ಹೇಳ್ಬಹುದು. ಓಕೆ, ಇವೆಲ್ಲ ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಇನ್ನು ಸಾಮಾನ್ಯ ಒಂದಿಷ್ಟು ಸೂಚನೆಗಳನ್ನು ಕೊಟ್ಟಿರ್ತಾರೆ ಅಂತ ಹೇಳಬಹುದು. ಓಕೆ, ಇದಿಷ್ಟು ಏನಪ್ಪ ಅಂತಂದರೆ KSET 2024ರ ನೋಟಿಫಿಕೇಷನ್ ಆಗಿರುತ್ತೆ ಅಂತಂದು ಹೇಳ್ಬೋದು. ಇದಕ್ಕೂ ಹೆಚ್ಚಿನ ಮಾಹಿತಿ ಏನಂತಂದರೆ ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲಲ್ಲಿ ನಾನು ಏನು ಮಾಡಿದ್ದೀನಿ, ಈ ಒಂದು PDF ಶೇರ್ ಮಾಡಿರ್ತೀನಿ. ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ಓದ್ಕೊಂಡು ಅಪ್ಲಿಕೇಶನನ್ನು ಹಾಕಿ 22ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಓಕೆ, ಮತ್ತು ಇದ್ರ ಬಗ್ಗೆ ಏನಾದರೂ ನೋಡ್ಸ್ಕೊಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.